ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನಾಗಲಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಭೈರಪ್ಪ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಜಿ ಎಲ್ ಶೇಖರ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ನಿಮಗೆ ವಿಷಯ ಯಾವಾಗ ತಿಳಿಯಿತು? ಈ ವಿಚಾರ ಬಂದಾಗ ಮೊದಲಿಗೆ ಎಷ್ಟು ಆಘಾತ ಆಯಿತು ಸರ್? ನಾನು ಸ್ವಲ್ಪ ಹೊರಗಡೆ ಎಲ್ಲೋ ಕೆಲಸದ ಮೇಲಿದ್ದೆ. ನನಗೆ ಒಂದು 12-12:30 ಗಂಟೆ ಹಂಗೆ ಬೆಂಗಳೂರಿಂದ ಕರೆ ಬಂತು. ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡೆ. ಆ ಕಡೆಯಿಂದ ನನಗೆ ಹೇಳಿದ್ರು, ಸರ್ ಭೈರಪ್ಪನವ್ರ ಆರೋಗ್ಯದ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಅಂದರು. ತಕ್ಷಣ ನನಗೆ ಅರ್ಥವಾಯಿತು. ಹೇಳಿಪ್ಪ ಏನು ಸಮಾಚಾರ ಅಂದೆ. ಸರ್ ಹೋಗ್ಬಿಟ್ರತ್ತಲ್ಲ. ಹೌದಾ, ನೆನ್ನೆ ಎಲ್ಲ ಮೊನ್ನೆ ಯಾರೋ ಭೇಟಿಯಾಗಿದ್ದಾರಲ್ಲ? ಇಲ್ಲ ಸರ್, ಏನೋ ವಿಚಾರ ಮಾಡಿ ಅಂದರು. ತಕ್ಷಣ ನಾನು ಬೇರೆಯವರ ಮೂಲಕ ತಿಳ್ಕೊಂಡೆ. ಯಾಕೆಂದರೆ ಇದು ಬೆಂಗಳೂರಲ್ಲಾಗಿದ್ದಾಗಿನ್ನ ನಾನು ಅವರ ಎರಡನೇ ಮಗ ಎಸ್ ಬಿ ಉದಯಶಂಕರ್ಗೂ ಮಾತಾಡಿದೆ. ಹೌದು, ನನಗೆ ವಿಚಾರ ಬಂದಿದೆ, ನಾನು ಹೊರಡ್ತಾ ಇದ್ದೀನಿ ಅಂತಂದರು. ಸರ್, ನಾನೆಲ್ಲ ಸ್ವಲ್ಪ ಹೊರಗಡೆ ಇದ್ದಿದ್ದರಿಂದ ನಾನು ತಕ್ಷಣ ಮೈಸೂರಿಗೆ ಬರೋಕ್ಕಾಗಲಿಲ್ಲ. ಉದಯಶಂಕರ್ ಅವರು ತಾಯಿನ ಕರ್ಕೊಂಡು ಹೊರಟರು. ನನಗೆ ಒಂದು 10 ನಿಮಿಷ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಕಾರನ್ನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ನಿಂತಿದ್ದೆ. ಯಾಕೆಂದರೆ ನಂದು ಭೈರಪ್ಪನವರ ಒಡನಾಟ 1980ರಿಂದ. ಅದು ಅವರ ಇಬ್ಬರು ಮಕ್ಕಳ ಮೂಲಕ. ಎಸ್ ಬಿ ರವಿಶಂಕರ್ ದೊಡ್ಡ ಮಗ, ನಾನು ಅವನು ಕ್ಲಾಸ್ಮೇಟ್ಸು ಇಂಜಿನಿಯರಿಂಗಲ್ಲಿ. ಎರಡನೇ ಮಗ ರವಿಶಂಕರಿಗಿಂತ ಒಂದು 2-3 ವರ್ಷ ಚಿಕ್ಕವನು, ಅವನು NIA ಓದಿದ್ದು. ಹಾಗಾಗಿ ನಾವು ಸ್ನೇಹಿತರಾಗಿ ಭಾಳ ಚೆನ್ನಾಗಿ ಬೆಳೆದಿದ್ವಿ. 1980ರಿಂದ ನಾನು ಭೈರಪ್ಪನವ್ರ ಮನೆಗೆ ಯಾವುದೋ ಒಂದು ಕಾರಣಕ್ಕೆ ಹೋಗ್ತಾ ಇದ್ದೆ. ಇತ್ತೀಚೆಗೆ ಎಸ್ ಎಲ್ ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿ ಆದಮೇಲಂತೂ ನಾನು NIನ ಬೇರೆ ಬೇಗ ಬಿಟ್ಟುಬಿಟ್ಟೆ. ನಾನು ಒಂದು ಹೊರಗೆ ಬಂದು ನಾನು ಇದರಲ್ಲೇ ತೊಡಗಿಸ್ಕೊಂಡೆ ಸಾಹಿತ್ಯದಲ್ಲಿ. ನನಗೆ ಸಾಕಷ್ಟು ಅದರ ಬಗ್ಗೆ ಒಂದು ಗೈಡೆನ್ಸ್ ಕೂಡ ಕೊಟ್ಟರು. ಆಘಾತ ಅಂತೂ ಆಗಿದೆ. ಹೆಚ್ಚಾಗಿ ಮಾತಾಡೋಕ್ಕೂ ಕೂಡ ನನಗೆ ಬರ್ತಾ ಇಲ್ಲ. ಮಕ್ಕಳಷ್ಟೇ ನಿಮ್ಮನ್ನು ಪ್ರೀತಿಸ್ತಿದ್ರು ಅಂತ ಸರ್, ಹೇಗಿತ್ತು ಸರ್? ಹೇಗೆ ಒಡನಾಟ ಶುರುವಾಯಿತು ಸರ್? ಇಲ್ಲ ನೋಡಿ, ಅವರು ಮಕ್ಕಳು ಭಾಳ ಬುದ್ಧಿವಂತ ಮಕ್ಕಳು. ಸೊ ದೊಡ್ಡವನು ಅವನು ಬೇರೆ ಬೇರೆ ದೇಶದಿಂದ ಕೊನೆಗೆ ಲಂಡನಲ್ಲಿ ಬ್ಯಾಂಕರ್ ಆಗಿ ಹೋಗಿ ಸೇರಿಕೊಂಡ್ರು. ಎರಡನೇವರು ಕೂಡ ಬೇರೆ ಬೇರೆ ಜಾಗದಲ್ಲಿದ್ದು ನಂತರ ಅವರು ಲಂಡನಲ್ಲೂ ಇದ್ದರು. ಆಮೇಲೆ ತಿರ್ಗಾ ಭಾರತಕ್ಕೆ ವಾಪಸ್ಸಾಗಿ ಬೆಂಗಳೂರಲ್ಲೆಲ್ಲ ಇದ್ದರು. ನಾನು NIಲೇ ಇದ್ದು ನಾನು ಸಾಹಿತ್ಯದಲ್ಲಿ ಸ್ವಲ್ಪ ಇದ್ದಿದ್ದರಿಂದ ನನಗೆ ಭಾಳ ಫ್ರೀಕ್ವೆಂಟಾಗಿ ಅವರು ಕರೆ ಕೊಡೋರು. ನಾನು ಹೋಗವೆ ಪ್ರತಿಯೊಂದು ವಿಚಾರನೂ ನನಗೆ ಹೇಳೋರು. ಅಂದರೆ ಹೇಳೋಂಥ ವಿಚಾರ ಅವರು ಭಾಳ ಗೋಪ್ಯ ಬೇರೆ. ಅಂದರೆ ನನಗೆ ಸಂಬಂಧಪಟ್ಟಿಲ್ಲದೆ ಇರೋದನ್ನು ಅವ್ರು ನನಗೆ ಹೇಳ್ತಾ ಇರಲಿಲ್ಲ. ಆಯ್ತಾನ? ಸೊ ಅದರ ಉಲ್ಟಾ ಹೇಳಬೇಕು, ನನಗೆ ಸಂಬಂಧಪಟ್ಟಿದ್ದು ಮಾತ್ರ ನನಗೆ ಹೇಳೋರು. ನಿಮಗೆ ಸಂಬಂಧಪಟ್ಟಿದ್ದನ್ನು ನನಗೆ ಹೇಳ್ತಾ ಇರಲಿಲ್ಲ, ನನಗೆ ಸಂಬಂಧಪಟ್ಟಿದ್ದನ್ನು ನಿಮ್ಗೆ ಹೇಳ್ತಾ ಇರಲಿಲ್ಲ. ಸೊ ಹಾಗೆ ಭಾಳ ಚೆನ್ನಾಗಿ ಅದನ್ನು ಬೈಫರ್ಕೇಟ್ ಮಾಡಿಕೊಂಡೇ ಮಾತಾಡೋರು ಅವರು. ಎಲ್ಲಿ ತನಕ ಅಂತಂದರೆ ಇತ್ತೀಚೆಗೆ ಐ ಥಿಂಕ್ 1-1.5 ವರ್ಷದ ಹಿಂದೆ ಅವರು ಹುಬ್ಬಳ್ಳಿಯಿಂದ ಮೈಸೂರಿಗೆ ಬರ್ತಾ ಇದ್ದೀನಿ, ನಾನು ನಾಳೆ ಬೆಳಗ್ಗೆ ಪಿಕಪ್ ಮಾಡ್ಕೊಳಕ್ಕಾಗತ್ತಾ ಅಂತಂದರು. ವಯಸ್ಸಾಗಿರೋರು, ಹಿರಿಯರು. ಅಂದರೆ ಅವರು ಓಡಾಟ, ಅವ್ರ ಶಕ್ತಿ ನೋಡಿದ್ರೆ ಎಂಥವ್ರಿಗೂ ಅದಕ್ಕೆ ಹುಮ್ಮಸ್ ಬರುತ್ತೆ. ಅವರು ಬಂದರು. ಸೊ ಅವರು ಬಂದುಬಿಟ್ಟು ಅವರ ಬಂದು ನನಗೆ ಫೋನ್ ಮಾಡಿದ್ರು ಅಲ್ಲಿಂದ. ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಪಿಕಪ್ ಮಾಡಿಕೊಂಡೆ. ಅವ್ರ ಮನೇಲಿ ಯಾರೂ ಇರಲಿಲ್ಲ. ಸರ್, ನಮ್ಮ ಮನೆಗೆ ಹೊಟ್ಟೋಗೋಣ ಬನ್ನಿಂದೆ. ಇದೇ ಮನೆಗೆ. ನಡಿ ಹೊಟ್ಟೋಗೋಣ. ಏನು ಮಾಡಿದಾಳೆ ನೀನು ಹೆಂಡ್ತಿ ತಿಂಡಿ? ನನಗೆ ಗೊತ್ತಿತ್ತು ಅವ್ರು ಎಣ್ಣೆ ತಿನ್ನಲ್ಲ ಅಂತ. ಬರೀ ಇಡ್ಲಿ ಮಾಡಿದ್ವಿ. ಇಡ್ಲಿನ ಸರಿ ಚೆನ್ನಾಗಿ ಉದ್ದು ಹಾಕಿದಾಳು ತಾನೇ ಅಂದರೆ, ಯಾಕಂದರೆ ಪ್ರೋಟೀನ್ ಕಾನ್ಷಿಯಸ್ ಅವರು. ಖಾರ ಕಮ್ಮಿ ಇರಬೇಕು, ಉದ್ದು ಜಾಸ್ತಿ ಹಾಕಿಬೇಕು, ಈ ಲೆವೆಲ್ ಅವ್ರಿಗೆ ಮೆಟಿಕ್ಯುಲಸ್ನೆಸ್ ಇತ್ತು ಅವ್ರ ಹತ್ರ. ಸೊ ಕೊನೆಗೆ ಅವ್ರು ಇಲ್ಲಿ ಬಂದರು, ನಮ್ಮನೇಲೇ ಇದ್ದರು. ಹಾಗಾಗಿ ಅವ್ರದ್ದು ಕೆಲವು ವಿಚಾರಗಳನ್ನು ಏನು ನಾನು ಹ್ಯಾಂಡಲ್ ಮಾಡ್ತಕ್ಕಂಥ ವಿಚಾರಗಳನ್ನ ನನ್ನ ಹತ್ರ ಹಂಚ್ಕೊಳ್ಳೋರು. ನಾನು ಅವ್ರಿಗೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡವೆ. ಅವನೊಂದು ಆಸ್ಪತ್ರೆ ಕರ್ಕೊಂಡು ಹೋಗೋದಿರ್ಬೋದು, ಮತ್ತೊಂದಿರ್ಬೋದು, ಸಾಕಷ್ಟು ನೋಡ್ಕೋತಾ ಇದ್ದೆ. ಏನೆಲ್ಲ ಅವ್ರಿಗೆ ಇಷ್ಟ ಆಗ್ತಿತ್ತು ಸರ್? ಅವ್ರಿಗೆ ಮುಖ್ಯವಾಗಿ ಅವ್ರಿಗೆ ಶುಗರ್ ಆಗಲಿ ಡಯಾಬಿಟಿಸ್ ಥರ ಅಲ್ಲಿ ಏನೂ ಇರಲಿಲ್ಲ. ಅವ್ರಿಗೆ ಏನೋ ಸ್ವಲ್ಪ ಬ್ಲಡ್ ಪ್ರೆಷರ್ ಇತ್ತು.
ಹಾಗಾಗಿ ಸಿಹಿ ತುಂಬ ಇಷ್ಟಪಡೋರು. ಆದರೆ ಸಿಹಿ ಇದೆಲ್ಲ ಏನು ಇಷ್ಟಪಡೋರು ಅಂತಂದರೆ ಈ ಮಾಡ್ರನ್ ಸ್ವೀಟ್ಸ್ ಇರಲಿಲ್ಲ ಅವ್ರಿಗೆ. ಕ್ಯಾರೆಟ್ ಹಲ್ವಾ, ದಮ್ ರೋಟು, ಒಬ್ಬಟ್ಟು ತಿನ್ನಲ್ಲ ಅಂದಿರೋರು ಕೆಲವು ಸರಿ. ಒಬ್ಬಟ್ಟ ಸರಿ ಹಾಕು ಒಂದು ಒಂದು ಪೀಸ್ ಅನ್ನೋರು. ದಮ್ ರೋಟ ಭಾಳ ಚೆನ್ನಾಗಿರ್ತದೆ ಹಾಕು ಅನ್ನೋರು. ಹಾಗೆ ಖಾರ ಕಮ್ಮಿ, ಎಣ್ಣೆ ಗಿಣ್ಣೆ ಏನೂ ಇಲ್ಲ. ಸಾಮಾನ್ಯ ಅವರು ಸೌತ್ ಇಂಡಿಯನ್ ಆಹಾರ ಅಂದ್ರೂ ಭಾಳ ಇಷ್ಟ. ಅವರು ನಾರ್ತ್ ಇಂಡಿಯಾದಲ್ಲಿ ಗುಜರಾತ್ ಡೆಲ್ಲಿಲೆಲ್ಲ ಇದ್ದಿದ್ದರಿಂದ ಅವ್ರಿಗೆ ನಾರ್ತ್ ಇಂಡಿಯಾದು ಆಹಾರನೂ ಕೂಡ ತುಂಬಾ ಇಷ್ಟಪಡೋರು. ತುಂಬ ಸಿನಿಮಾಗಳನ್ನ ನೋಡ್ತಿದ್ರು ಅಂತ ಸರ್, ಅದು ಹಿಂಗೆ ಸರ್ ಅದು? ಅವರು ಮುಂಚಿನಿಂದನೂ ಭಾಳ ಸಿನಿಮಾ ನೋಡೋರು. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ, ಬಿತ್ತಿ ಅದರಲ್ಲೆಲ್ಲ ಸಾಕಷ್ಟು ಸರಿ ಅದನ್ನು ಅವರ ಭಾಷಣಗಳಲ್ಲೂ ಹೇಳಿದ್ದಾರೆ. ಇತ್ತೀಚೆಗೆ ನಾನೇ ಅವರನ್ನು ತಾಷ್ಕೆಂಟ್ ಫೈಲು, ಊರಿ ಈ ಸಿನಿಮಾಗಳಿಗೆಲ್ಲ ಕರ್ಕೊಂಡೋಗಿದ್ದೆ. ಭಾಳ ಎಂಜಾಯ್ ಮಾಡೋರು, ಸಿನಿಮಾನ ನೋಡಿ ಭಾಳ ಎಂಜಾಯ್ ಮಾಡೋರು. ಅಷ್ಟೇ ಅಲ್ಲ, ಅವರು ಪರ್ವ ಕೂಡ ಒಂದು ಸಿನಿಮಾ ಆಗೋ ರೀತಿಲಿ ಇದೆ, ಅದೊಂದು ವಿಶೇಷ. ಇಲ್ಲ ಸಿನಿಮಾ ಆಗಬಹುದು, ಇಲ್ಲ ಒಂದು ಸೀರಿಯಲ್ಲೇ ಆಗಬಹುದು. ಅದಕ್ಕೆ ಈಗಾಗಲೇ ಮುತುವರ್ಜಿ ವಹಿಸಿದ್ದಾರೆ. ಭೈರಪ್ಪ ಅವರ ಜೀವನ ಆಧಾರಿತ ಅವರ ಪರ್ವ ಮೇರು ಕಾದಂಬರಿ ಏನಿದೆ ಅದೊಂದು ಸಿನಿಮಾ ಆಗೋ ಥರ ಆಗಿದೆ. ಅದಕ್ಕೆ ಒಂದು ಸಣ್ಣೊಂದು ಒಪ್ಪಂದನೂ ಆಗಿದೆ. ಅದಕ್ಕೆ ನಿರ್ದೇಶಕರು ಯಾರು ಅಥವಾ ಅದು ನಮ್ಮ ಇವರೇ ವಿವೇಕ್ ಅಗ್ನಿಹೋತ್ರಿನೇ ಅದಕ್ಕೆ ನಿರ್ದೇಶಕರು. ಅದೊಂದಾಗಿದೆ. ಅವರು ಇತ್ತೀಚೆಗೆ ವಿವೇಕ್ ಅಗ್ನಿಹೋತ್ರಿ ಅವರು ಬೆಂಗಳೂರಲ್ಲಿ ಅದನ್ನು ಅನೌನ್ಸು ಮಾಡಿದ್ರು. ಸೊ ನಮಗದು ಭಾಳ ಒಂದು ಹೆಮ್ಮೆ ಇದೆ. ಪರ್ವ ಅಂಥದ್ದೊಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬಂತು ಅಂತಂದರೆ ಕನ್ನಡಿಗ ಸಾಹಿತಿ, ಇಂಥ ಹೆಸರಾಂತ ಸಾಹಿತಿದು ಒಂದು ಅದ್ಭುತವಾದ ಪುಸ್ತಕ ತೆರೆ ಮೇಲೆ ಬರುತ್ತೆ ಅಂತಂದರೆ ನಮಗೆ ತುಂಬ ಸಂತೋಷನೂ ಕೂಡ ಇದೆ ಅದರಲ್ಲಿ. ಸರ್, ಪ್ರತಿಷ್ಠಿತ ಭೈರಪ್ಪ ಅವರ ಪ್ರತಿಷ್ಠಾನದಲ್ಲಿ ನೀವು ಕಾರ್ಯದರ್ಶಿ ಆಗಿದ್ದೀರಿ ಸರ್, ಹೆಂಗಿದೆ ಸರ್ ಕಾರ್ಯಚಟುವಟಿಕೆಗಳೆಲ್ಲ? ಅಂದರೆ ಅದು ಮುಂಚೆನೇ ಅವರು ಶುರು ಮಾಡಿದರು. ಅದು ಕಾರಣಾಂತರಗಳಿಂದ ಅಷ್ಟಾಗಿ ಚೆನ್ನಾಗಿ ನಡೀತಾ ಇರಲಿಲ್ಲ. ನಾನು ಆಮೇಲೆ ಅವ್ರ ಎರಡನೇ ಮಗ SB ಉದಯಶಂಕರ್ ಅದನ್ನು ವಹಿಸ್ಕೊಂಡಿದ್ದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಅದರಲ್ಲಿ ಮುಖ್ಯವಾಗಿ SL ಭೈರಪ್ಪ ಸಾಹಿತ್ಯೋತ್ಸವ, ಆಮೇಲೆ ಪರ್ವ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಿದ್ವಿ. ಅದು ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಸಿಂಪೋಸಿಯಂ ಮಾಡಿದ್ವಿ. ಮರಾಠಿ, ಸಂಸ್ಕೃತ, ಇಂಗ್ಲೀಷು, ಕನ್ನಡ, ತೆಲುಗು ಇಷ್ಟು ಜನನು ಬಂದು ಮಾತಾಡಿ ಹೋಗಿದ್ದರು. ಅದು ಭಾಳ ಚೆನ್ನಾಗಾಯ್ತು. ಅದು ತುಂಬ ದೊಡ್ಡ ಈ ಥರ ಸುಮಾರು ಕಾರ್ಯಕ್ರಮ ಮಾಡ್ತಿದ್ವಿ. ಅಷ್ಟೇ ಅಲ್ಲ ನೋಡಿ, ಅವ್ರದ್ದು ಎಷ್ಟು ಮೃದುವಾದ ಮನಸ್ಸು ಅಂತಂದರೆ ಕೆಲವು ಸಂದರ್ಭದಲ್ಲಿ ಅವರು ಯಾರಾದರೂ ಬಂದು ನನಗೆ ಓದಲಿಕ್ಕೆ ಹಣ ಇಲ್ಲ ಅದು ಇಂತಲ್ಲ ಅಂದರೆ ಒಂದು ಅಕೇಶನಲ್ಲಂತೂ ನಾನು ಕರೆದುಬಿಟ್ಟು ನಮ್ಮ ಸಾಹಿತ್ಯ ಪ್ರತಿಷ್ಠಾನದಿಂದ ಏನಾದ್ರು ಮಾಡಿ ಇವ್ರಿಗೆ ಅಂದರು. ಮಾಡೋಣ ಸರ್, ನೀವು ಹ್ಞೂ ಅದಕ್ಕೇನಂತೆ ಅಂತ. ಮಾಡು ನೋಡಪ್ಪ, ಹೈಸ್ಕೂಲ್ ದುಡ್ಡಿಲ್ಲಂತೆ, 15,000 ಅಂತೆ ಅಷ್ಟೇ, ಕೊಟ್ಬಿಡು ಅಂದರು. ನಾನು ಆ ಹುಡುಗಿಗೆ ಡೈರೆಕ್ಟಾಗಿ ಕೊಡಲಿಲ್ಲ, ನಾನು ಡೈರೆಕ್ಟಾಗಿ ಹೆಡ್ ಮಾಸ್ಟರ್ ಕೊಡು ಅಂತ ಅದನ್ನು ಬೇರೆ ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಆ ಹೆಡ್ ಮಾಸ್ಟ್ರಿಗೆ 15,000 ರೂಪಾಯಿ ಚೆಕ್ಕನ್ನು ನನ್ನ ಪ್ರತಿಷ್ಠಾನದ ಮೂಲಕ ಬರೆದು ಕಳಿಸಿ. ಹಾಗೆ ಸಮಾಜ ಸೇವೆ, ಸಾಹಿತ್ಯ ಇದರಲ್ಲೇ ತೊಡ್ಕೊಂಬಿಟ್ಟಿದ್ರು ಅವರು. ಬೇರೆ ಇನ್ನೇನು ಬೇಕೇ ಆಗಿರಲಿಲ್ಲ ಅವರಿಗೆ. ಕೆಲವರು ಅಂತಾರೆ ಸರ್, ಭೈರಪ್ಪ ಅವರು ಅಂತಂದಾಗ ಸಿಡುಕು ಸ್ವಭಾವದವರು, ಅವ್ರ ಹತ್ರದಲ್ಲಿ ಮಾತಾಡ್ಸೋಕ್ಕೆ ಭಯ ಆಗುತ್ತೆ, ಈ ಥರದ್ದೆಲ್ಲ ಒಂದಷ್ಟು ಕಲ್ಪನೆಗಳಿದ್ವು ಸರ್. ಇಲ್ಲ, ಅದು ಕಲ್ಪನೆನೇ. ಅದು ನೀವೇ ಅದಕ್ಕೆ ಉತ್ತರನೂ ಕೊಟ್ಟುಬಿಟ್ರಿ. ಕಲ್ಪನೆನೇ. ಯಾಕೆಂದರೆ ಒಂದು ನೋಡಿ, ಅವ್ರಿಗೆ ಇವತ್ತು 94 ವರ್ಷ. ನೀವು ಹಳೆಯ ಕಾಲದವ್ರು ಯಾರನ್ನೇ ನೋಡಿ, ಹಿರಿಯರು 80 ವರ್ಷ ಆಗಿರೋರು ಆ ರೇಂಜಲ್ಲಿರೋರು ನೋಡಿ, ಬೇಸಿಕಲಿ ಅವರು ಸ್ವಲ್ಪ ಸ್ಟ್ರಿಕ್ಟು, ಹೆಚ್ಚಾಗಿ ಮಾತಾಡೋದಿಲ್ಲ, ಬಿಗಿ ಜಾಸ್ತಿ. ಆ್ಯಂಡ್ ಇವ್ರು ಏನಪ್ಪ ಅಂತಂದರೆ ಕೆಲವು ಸಂದರ್ಭದಲ್ಲಿ ತಮಾಷೆ ಮಾಡ್ಕೊಂಡಿರೋರು. ಕೆಲವು ಸಂದರ್ಭದಲ್ಲಿ ನಾನು ಹೋದರೆ ಹಿಂಗೆ ಮುಖ ನೋಡ್ತಾ ಆಯ್ತಾ ಅನ್ನೋರು, ಮಾತೇ ಇನ್ನೂ ಶುರು ಮಾಡಿಲ್ಲ. ಯಾಕೆಂದರೆ ಅವ್ರ ತಲೆ ಒಳಗಡೆ ಯಾವುದೋ ಒಂದು ಕಾದಂಬರಿನೋ ಅಥವಾ ಯಾವುದೋ ಒಂದು ವಿಚಾರ ಮನಸ್ಸಲ್ಲಿದ್ದಾಗ ಅವರು ಕೆಲವು ಸರಿ ಮಾತಾಡ್ತಿರ್ಲಿಲ್ಲ. ನೋಡೋಕ್ಕೆ ಸ್ವಲ್ಪ ಸಿಟ್ಟಿನ ಮುಖ ಇದ್ದರೂ ಅದೊಂದು ಗಾಂಭೀರ್ಯ ಇತ್ತು ಅಷ್ಟೇ ಅಂತ ಹೇಳ್ಬೋದು ವಿನ ಅವರು ಯಾವುದೇ ರೀತಿಯ ಒಂದು ಸಿಟ್ಟು ಮಾಡಿಕೊಂಡು, ಕೋಪ ಮಾಡಿಕೊಂಡು ಆ ಥರ ಏನು ಬಿಹೇವ್ ಮಾಡಿದ್ದಿಲ್ಲ. ಅಲ್ಲೊಂದಿಲ್ಲೊಂದು ಜರ್ನಲಿಸ್ಟ್ಗಳಿಗಾಗಿದೆ. ಯಾಕೆಂದರೆ ಅವ್ರಿಗೆ ಒಂದೊಂದೇ ಪ್ರಶ್ನೆ ಕೇಳಬೇಕು, ಅದು ವಯಸ್ಸು ಬೇರೆ ಆಗೋಗ್ಬಿಟ್ಟಿತ್ತು. ವಯಸ್ಸಾಗ್ತಿದ್ದಂಗೆ ಇಂಪೇಷಂಟ್ ಆಗ್ತೀವಿ. 4-5 ಪ್ರಶ್ನೆಗಳು ಕೇಳಿಬಿಟ್ರೆ ಸ್ವಲ್ಪ ಹಿಡಿಸ್ತಿರ್ಲಿಲ್ಲ, ಇರಿಟೇಟ್ ಆಗ್ಬಿಡೋರು, ಇರಿಟೇಷನ್ ಅಂತ ಹೇಳ್ಬೋದು. ಅವಾಗ ಒಂದು ಸ್ವಲ್ಪ ಸಿಡ್ಕ ಮುಖದಲ್ಲಿ ಸುಮ್ಮನಿರಿ ಹಾಗೆ ಹಿಂಗೆ ಅಂತ ಹೇಳ್ಬಿಡೋರು. ಅದು ಕೆಲವ್ರಿಗೆ ಹಿಡಿಸ್ತಾರೆ ಸರ್. ಈಗ ಸರತಿ ಸನ್ಮಾನ್ ಸೇರಿದಂತೆ ಹಲವು ಪ್ರಶಸ್ತಿಗಳು ಬಂದಾಗ ಸಾಕಷ್ಟು ಅವರು ಅಭಿಮಾನಿಗಳು ಖುಷಿಪಟ್ಟಿದ್ರು. ಆದರೆ ಅವರಿಗೆ ಪ್ರತಿಷ್ಠಿತ ಒಂದಷ್ಟು ಪ್ರಶಸ್ತಿಗಳು ಬರಬೇಕಿತ್ತು ಅನ್ನೋಕ್ವರೆಗೂ ಅವ್ರ ಅಭಿಮಾನಿಗಳಲ್ಲಿತ್ತು. ಸಾಕಷ್ಟು ಒತ್ತಡವನ್ನು ಕೂಡ ಹಾಕ್ತಿದ್ರು. ಆದರೂ ಕೂಡ ಅದು ಕೊನೆಗೂ ಕನಸಾಗೆ ಉಳೀತು ಸರ್. ಮುಂದಿನ ದಿನಗಳಲ್ಲಿ ಹೇಗಿತ್ತು ಸರ್? ಈಗ ಗೊತ್ತು, ನೀವು ಏನು ಪ್ರಶ್ನೆ ಕೇಳ್ತಿದ್ದರೆ ಯಾತಿಕ್ ಅವ್ರಿಗೆ ಯಾವ ಪ್ರಶಸ್ತಿ, ನಮಗೆ ಸರಸ್ವತಿ ಸಮ್ಮಾನ್ ಬಂದಿದೆ ಈಗಾಗಲೇ ಅವರಿಗೆ. ಬೇರೆ ಪ್ರಶಸ್ತಿಗಳಲ್ಲಿ ಅವರಿಗೆ ಸಿಕ್ಕಬೇಕಾಗಿರೋ ಅಷ್ಟು ಪ್ರಶಸ್ತಿಗಳು ಸಿಕ್ಕಿದೆ.
ನೀವು ವಿಶೇಷವಾಗಿ ಯಾವ ಪ್ರಶಸ್ತಿ ಬಗ್ಗೆ ಹೇಳ್ತಾ ಇದ್ದೀರಿ? ಜ್ಞಾನಪೀಠ. ನೋಡಿ, ಜ್ಞಾನಪೀಠಕ್ಕಿಂತ ಸಾಹಿತ್ಯ ಏನವರಿಗೆ ಬಂದಿದೆ ಸಮ್ಮಾನ್ ಪ್ರಶಸ್ತಿ, ಅದು ಒಂದು ಕೈ ಹೆಚ್ಚೇ ಅದು. ಆದರೆ ಸುಮಾರು ಜನಕ್ಕೆ ಈ ಸಾಹಿತ್ಯ ಸರ್ಕಾರದ್ದು, ಹಾಗಾಗಿ ಜ್ಞಾನಪೀಠ ಸರ್ಕಾರದವ್ರು ಕೊಟ್ಟಿಲ್ಲ ಅನ್ನೋದೆಲ್ಲ ಇದೆ. ಇಲ್ಲ, ನನಗೆ ತಿಳುವಳಿಕೆ ಇರೋ ರೀತಿಲಿ ಅದು ಒಂದು ಪ್ರೈವೇಟ್ ಟ್ರಸ್ಟ್ ಅದು. ಸೊ ಅಲ್ಲಿ ಇವರನ್ನು ಸ್ವಲ್ಪ ರೈಟ್ ವಿಂಗು, ರೈಟಿಸ್ಟ್ ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದು ಉಂಟು. ಬಟ್ ನಮ್ಮಗಳಿಗೆ ಹತ್ತಿರದಲ್ಲಿದ್ದವ್ರಿಗೆ ಅವ್ರಿಗೆ ರೈಟು ಲೆಫ್ಟು ಆ ಥರ ಏನೂ ಇರಲಿಲ್ಲ. ಆದರೆ ಹಿಂದುತ್ವ, ಭಾರತೀಯತೆ, ನ್ಯಾಷನಲಿಸಮು, ನ್ಯಾಷನಲಿಸ್ಟಿಕ್ ಫರ್ವರ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಭಾಳ ಗಟ್ಟಿಯಾದ ಮಾತಿತ್ತು ಅವರಲ್ಲಿ. ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್ ಈ ಸಂದರ್ಭಕ್ಕೆ? ಇಲ್ಲ, ನಾನು ಕಳೆದ 6 ತಿಂಗಳಿಂದನೇ ಮಿಸ್ ಮಾಡ್ಕೋತಿದ್ದೀನಿ. ಯಾಕೆ, ಯಾವುದೋ ಕಾರಣದಿಂದ ಅವ್ರಿಗೆ ಮನಸ್ಸು ಅವ್ರಿಗೆ ತುಂಬಾ ಮರುವಾಗ್ತಾ ಬಂದ್ಬಿಡ್ತು. ನನ್ನೇ ನಿನ್ನ ಹೆಸರು ಹೇಳು ಅಂತ ಕೇಳೋರು. ಮೊನ್ನೆ ಅವ್ರ ಇನ್ಯಾರು ಹತ್ತಿರದವ್ರು ಹೋಗಿದ್ರೆ ನೀವು ಯಾರು ಅಂತ ಕೇಳಿದ್ದಾರೆ. ಸೊ ಏನೋ ಒಂದು ಕಾರಣಾಂತರಗಳಿಂದ ಅವರು ಬೆಂಗಳೂರಿಗೆ ಹೋದರು. ನಾನು ಹೋಗಿದ್ದೆ ಬೆಂಗಳೂರಿಗೆ, ಹೋಗ್ಬಿಟ್ಟು ಬನ್ನಿ ಅಂತೆಲ್ಲ ಅಂದೆ. ನಾನು ಮೈಸೂರಿಗೆ ಯಾಕೆ ಬರಬೇಕು, ಮೈಸೂರು ನನ್ನ ಮನೆಯೇ ಇಲ್ವಲ್ಲ ಅಂದರು. ಸ್ವಂತ ಮನೆ ಇದೆ ಮೈಸೂರು, ನನಗೇನು ಇಲ್ವಲ್ಲ, ಮನೆಯೇ ಇಲ್ವಲ್ಲ, ಯಾಕೆ ಬರಬೇಕು ಅಂದರು. ಇಲ್ಲ ಸರ್, ನಿಮ್ಮ ಸ್ವಂತ ಮನೆ ಎಲ್ಲ ಇದೆ, ಬನ್ನಿ ಹಿಂದೆ. ಹೌದಾ ಅಂತಂದರು. ಇಲ್ಲ, ನೀನು ಹೋಗಿರು, ಬರ್ತೀನಿ ಇಷ್ಟರಲ್ಲೇ ಅಂದರು. ಅದು ಸೊ ಬರಲಿಲ್ಲ. ಯಾಕೋ ಅದೊಂದು ಮನಸ್ಸಿಗೆ ನನ್ನಲ್ಲಿ ಉಳ್ಕೊಂಬಿಡ್ತು. ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ತುಂಬ ನನ್ನ ತಂದೆನ ಹೆಂಗೆ ಕೇಳ್ಕೊಂಡಾಗ ಒಬ್ಬ ವ್ಯಕ್ತಿ ನೋವು ಅನುಭವಿಸ್ತಾನೆ, ಅದೇ ಥರ ನಾನು ಕೂಡ ಇವತ್ತು ಅನುಭವಿಸ್ತಾ ಇದ್ದೀನಿ. ಏಕೆಂದರೆ ನನಗೆ ನನ್ನ ತಂದೆ ಹೋದಾಗ ನನಗೆ 5.5 ವರ್ಷ. ಅದ ನಂತರ ನನ್ನ ಜೀವನದಲ್ಲಿ ಸಿಕ್ಕಿದ್ರು. ಸಾಕಷ್ಟು ಫಿಲಸಾಫಿಕಲ್ ಅಪ್ರೋಚ್ ಇತ್ತು. ಅನ್ಫಾರ್ಚುನೇಟ್ಲಿ ಅವ್ರು ಇವತ್ತಿಲ್ಲ. ನಾಳಿನ ಧಾರ್ಮಿಕ ವಿಧಿವಿಧಾನಗಳು ಹೇಗಿರುತ್ತೆ? ಇನ್ನು ಏನು ಗೊತ್ತಿಲ್ಲ ನನಗೆ. ಇನ್ನೊಂದು 2-3 ಅವರ್ಸ್ ಆದಮೇಲೆ ಗೊತ್ತಾಗ್ಬೋದು. ಮೈಸೂರಲ್ಲಿ ಅಂತ ಕೇಳಪಟ್ಟೆ. ಅದು ಏನು ಅಂತ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಂದಿಲ್ಲ. ಅದು ಯಾಕೆಂದರೆ ಸರ್ಕಾರ ವಹಿಸುತ್ತೆ, ಅದು ಆದಮೇಲೆ ಗೊತ್ತಾಗತ್ತೆ. ಇದಿಷ್ಟು SL ಭೈರಪ್ಪ ಅವರ ಅತ್ಯಾಪ್ತರಾದಂತಹ ಡಾಕ್ಟರ್ GL ಶೇಖರ್ ಅವರ ಮನದಾಳದ ಮಾತು. ಅವರು ಬೇಸರದ ನುಡಿಗಳನ್ನು ಹಾಡ್ತಾರೆ. ನಾನು ನನ್ನ ತಂದೆಯನ್ನು ಕಳೆದುಕೊಂಡಷ್ಟೇ ನೋವು ಸದ್ಯಕ್ಕಾಗ್ತಿದೆ ಅನ್ನೋ ದುಗುಡವನ್ನು ತೋಡ್ಕೊಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.